ಸಂಬಂಧಿ ಕಾಯಿಲೆಗಳು ಜಾಗತಿಕವಾಗಿ ಅನಾರೋಗ್ಯ ಮತ್ತು ಸಾವಿಗೆ ಪ್ರಮುಖ ಕಾರಣವಾಗಿ ಪರಿಣಮಿಸಿವೆ. ಕೆಲವು ಸರಳ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಹೃದಯದ ಆರೋಗ್ಯ ಕಾಪಾಡಿಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಹೃದಯದ ಆರೋಗ್ಯವನ್ನು ರಕ್ಷಿಸುವ 10 ಪರಿಣಾಮಕಾರಿ ಅಭ್ಯಾಸಗಳ ಬಗ್ಗೆ ಇಲ್ಲಿದೆ ವರದಿ. ಇಂದಿನ ವೇಗದ ಜಗತ್ತಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಜಾಗತಿಕವಾಗಿ ಅನಾರೋಗ್ಯ ಮತ್ತು ಸಾವಿಗೆ ಪ್ರಮುಖ ಕಾರಣವಾಗಿದೆ. ಆನುವಂಶಿಕತೆ, ವಯಸ್ಸು ಮತ್ತು ಕುಟುಂಬದ ಇತಿಹಾಸ ಈ ದಿಸೆಯಲ್ಲಿ ಪಾತ್ರ ವಹಿಸುತ್ತದೆಯಾದರೂ ಹೃದಯದ ಕಾಯಿಲೆಯ ಅನೇಕ ಅಪಾಯಕಾರಿ ಅಂಶಗಳನ್ನು ದೈನಂದಿನ ಜೀವನ ಶೈಲಿಯ ಆಯ್ಕೆಗಳ ಮೂಲಕ ನಿಯಂತ್ರಿಸಬಹುದು. ಕೆಲವು ಸರಳ ಮತ್ತು ಸಕಾರಾತ್ಮಕ ಅಭ್ಯಾಸಗಳನ್ನು ಸತತವಾಗಿ ಅಳವಡಿಸಿಕೊಳ್ಳುವುದು ಹೃದಯದ ಆರೋಗ್ಯದಲ್ಲಿ ಗಮನಾರ್ಹ ಸುಧಾರಣೆ ತರಬಹುದು. ಅಮೆರಿಕದ ನ್ಯಾಷನಲ್ ಹಾರ್ಟ್, ಲಂಗ್ ಮತ್ತು ಬ್ಲಡ್ ಇನ್ಸ್ಟಿಟ್ಯೂಟ್ ಇಂತಹ 10 ದೈನಂದಿನ ಅಭ್ಯಾಸಗಳನ್ನು ವಿವರಿಸಿದೆ. ಅವುಗಳ ಬಗ್ಗೆ ನಾವೀಗ ನೋಡೋಣ. ಮೊದಲಿಗೆ ಗುಣಮಟ್ಟದ ನಿದ್ರೆ. ನಿದ್ರೆ ಕೇವಲ ವಿಶ್ರಾಂತಿಯಲ್ಲ, ಇದು ಹೃದಯ ಮತ್ತು ಇತರ ಅಂಗಾಂಗ ವ್ಯವಸ್ಥೆಗಳು ಚೇತರಿಸಿಕೊಳ್ಳಲು ಮತ್ತು ಪುನರುಜ್ಜೀವನಗೊಳ್ಳಲು ಅನುವು ಮಾಡಿಕೊಡುವ ಅತ್ಯಗತ್ಯ ಪ್ರಕ್ರಿಯೆ. ಕಳಪೆ ನಿದ್ರೆ ಅಥವಾ ಅಪೂರ್ಣ ನಿದ್ರೆ ಅಧಿಕ ರಕ್ತದೊತ್ತಡ, ಉರಿಯೂತ, ಹೃದಯ ಕಾಯಿಲೆಯ ಹೆಚ್ಚಿನ ಅಪಾಯಗಳಿಗೆ ಕಾರಣವಾಗುತ್ತೆ. ವಯಸ್ಕರು ಪ್ರತಿ ರಾತ್ರಿ 7 ರಿಂದ 9 ಗಂಟೆಗಳ ಕಾಲ ಅಡೆತಡೆ ಇಲ್ಲದ ಸ್ಥಿರವಾದ ನಿದ್ರೆ ಮಾಡಬೇಕು. ಮಲಗುವ ಸಮಯಕ್ಕೆ ಹತ್ತಿರವಿರುವಾಗ ಕೆಫಿನ್, ನಿಕೋಟಿನ್ ಸೇವನೆಯನ್ನು ತಪ್ಪಿಸುವುದು ಉತ್ತಮ ನಿದ್ರೆಗೆ ಸಹಾಯಕ. ಆರೋಗ್ಯಕರ ತೂಕ. ಹೆಚ್ಚುವರಿ ತೂಕ, ವಿಶೇಷವಾಗಿ ಹೊಟ್ಟೆಯ ಕೊಬ್ಬು, ಹೃದಯದ ಮೇಲೆ ಒತ್ತಡವನ್ನು ಹೆಚ್ಚಿಸುತ್ತೆ ಮತ್ತು ಅಧಿಕ ರಕ್ತದ ಒತ್ತಡ, ಮಧುಮೇಹ ಮತ್ತು ಹೆಚ್ಚಿನ ಕೊಲೆಸ್ಟ್ರಾಲ್ನಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತೆ. ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳಲು ಸಮತೋಲಿತ ಆಹಾರ ಮತ್ತು ನಿಯಮಿತ ದೈನಂದಿನ ಚಟುವಟಿಕೆಗಳು ಮುಖ್ಯ. ಹಣ್ಣುಗಳು ಮತ್ತು ತರಕಾರಿ, ಸಾಕಷ್ಟು ನೀರು ಕುಡಿಯುವುದು, ದಿನವೂ ವ್ಯಾಯಾಮವನ್ನ ಮಾಡುವುದು ತೂಕ ನಿರ್ವಹಣೆಗೆ ಬೆಂಬಲ ನೀಡುತ್ತೆ. ಹೃದಯಕ್ಕೆ ಪೂರಕವಾದ ಆಹಾರ ಸೇವನೆ. ಹೃದಯಕ್ಕೆ ಪೂರಕವಾದ ಆಹಾರ ಅಂದರೆ ಕೇವಲ ಹಸಿವಿನಿಂದ ಇರುವುದಲ್ಲ, ಬದಲಾಗಿ ಹೃದಯ ರಕ್ತನಾಳದ ಕಾರ್ಯಕ್ಕೆ ಪ್ರಯೋಜನಕಾರಿಯಾದ ಆಹಾರ ಆಯ್ಕೆಗಳನ್ನು ಮಾಡಬೇಕು. ಧಾನ್ಯಗಳು, ಪ್ರೋಟೀನ್ಗಳು, ಹಣ್ಣುಗಳು, ತರಕಾರಿಗಳನ್ನು ಸೇವಿಸಬೇಕು. ಸೋಡಿಯಂ ಮತ್ತು ಸಕ್ಕರೆ ಕಡಿಮೆ ಇರುವ ಆಹಾರ ಸೇವಿಸಬೇಕು. ದೈಹಿಕ ಸಕ್ರಿಯತೆ. ನಿಯಮಿತ ದೈಹಿಕ ಚಟುವಟಿಕೆ ಹೃದಯದ ಸ್ನಾಯುವನ್ನ ಬಲಪಡಿಸುತ್ತೆ, ರಕ್ತದ ಹರಿವನ್ನ ಸುಧಾರಿಸುತ್ತೆ ಮತ್ತು ತೂಕ, ರಕ್ತದ ಒತ್ತಡ, ಕೊಲೆಸ್ಟ್ರಾಲ್ ಮಟ್ಟವನ್ನ ನಿರ್ವಹಿಸುವುದಕ್ಕೆ ಸಹಾಯ ಮಾಡುತ್ತೆ. ಆದ್ದರಿಂದ ವಯಸ್ಕರು ವಾರಕ್ಕೆ ಕನಿಷ್ಠ 150 ನಿಮಿಷಗಳ ಮಧ್ಯಮ ವ್ಯಾಯಾಮದ ಗುರಿಯನ್ನ ಹೊಂದಿರಬೇಕು. ಇದರಲ್ಲಿ ವೇಗದ ನಡಿಗೆ, ಸೈಕ್ಲಿಂಗ್, ನೃತ್ಯ ಸೇರಿಸಬಹುದು. ಧೂಮಪಾನ ಬೇಡ. ಧೂಮಪಾನ ಹೃದಯದ ಆರೋಗ್ಯದ ಮೇಲೆ ತೀವ್ರವಾದ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಆಗೊಮ್ಮೆ ಈಗೊಮ್ಮೆ ಸ್ಮೋಕ್ ಮಾಡುವುದು ಕೂಡ ಅಪಾಯಕಾರಿಯೇ. ತಂಬಾಕಿನಲ್ಲಿರುವ ರಾಸಾಯನಿಕ ಹೃದಯ ಮತ್ತು ರಕ್ತನಾಳಗಳನ್ನ ಹಾನಿಗೊಳಪಡಿಸುತ್ತೆ. ಇದು ಹೃದಯಾಘಾತ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಹೆಚ್ಚಿಸುತ್ತೆ. ಧೂಮಪಾನವನ್ನ ತ್ಯಜಿಸುವುದು ವ್ಯಕ್ತಿಯು ತನ್ನ ಹೃದಯವನ್ನ ರಕ್ಷಿಸಲು ತೆಗೆದುಕೊಳ್ಳಬಹುದಾದ ಅತ್ಯಂತ ಪ್ರಭಾವಶಾಲಿ ಕ್ರಮಗಳಲ್ಲಿ ಒಂದಾಗಿದೆ. ಕೊಲೆಸ್ಟ್ರಾಲ್ ನಿಯಂತ್ರಣ. ಹೆಚ್ಚಿನ ಕೊಲೆಸ್ಟ್ರಾಲ್ ಅಪಧಮನಿಗಳಲ್ಲಿ ಪ್ಲೇಕ್ಗಳ ರಚನೆಗೆ ಕಾರಣವಾಗುತ್ತೆ. ಇದು ಕಾಯಿಲೆಗೆ ದಾರಿ ಮಾಡಿಕೊಡುತ್ತೆ. ಸೂಕ್ತ ಆಹಾರ, ಚಟುವಟಿಕೆ, ಅಗತ್ಯ ಇದ್ರೆ ಔಷಧಿಗಳ ಸೇವನೆ ಕೊಲೆಸ್ಟ್ರಾಲ್ನ ನಿರ್ವಹಿಸುವುದಕ್ಕೆ ಸಹಾಯ ಮಾಡುತ್ತೆ. ಸ್ಯಾಚುರೇಟೆಡ್ ಕೊಬ್ಬಿನ ಸೇವನೆಯನ್ನ ಕಡಿಮೆ ಮಾಡುವುದು, ಓಟ್ಸ್, ಬೀನ್ಸ್, ತರಕಾರಿಗಳಂತಹ ನಾರು ಭರಿತ ಆಹಾರಗಳನ್ನ ಹೆಚ್ಚಾಗಿ ಸೇವಿಸುವುದು ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತೆ. ರಕ್ತದಲ್ಲಿ ಸಕ್ಕರೆ ಮಟ್ಟ ನಿಯಂತ್ರಣ. ರಕ್ತದಲ್ಲಿ ಸಕ್ಕರೆಯ ಮಟ್ಟ ವಿಶೇಷವಾಗಿ ಮಧುಮೇಹ ಹೊಂದಿರುವ ಜನರಲ್ಲಿ ಹೆಚ್ಚಾಗಿದ್ರೆ ಅದು ರಕ್ತನಾಳಗಳು ಮತ್ತು ಹೃದಯವನ್ನ ಹಾನಿಗೆ ಒಳಪಡಿಸುತ್ತೆ.
ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳಿರುವ ಆಹಾರವನ್ನ ಆರಿಸಿಕೊಳ್ಳುವುದು, ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟವನ್ನ ನಿಯಂತ್ರಣ ಮಾಡುವುದು, ಸಕ್ಕರೆ ಮಟ್ಟವನ್ನ ಸ್ಥಿರಗೊಳಿಸಲು ಪ್ರಮುಖ ಅಂಶವಾಗಿದೆ. ರಕ್ತದ ಒತ್ತಡ ನಿರ್ವಹಣೆ. ಅಧಿಕ ರಕ್ತದ ಒತ್ತಡ ಹೃದಯವು ಹೆಚ್ಚಾಗಿ ಶ್ರಮ ವಹಿಸಿ ಒತ್ತಡದಿಂದ ಕೆಲಸ ಮಾಡುವಂತೆ ಮಾಡುತ್ತೆ. ಅಪಧಮನಿಗಳನ್ನ ಹಾನಿಗೊಳಿಸುತ್ತೆ. ನಿಯಮಿತ ತಪಾಸಣೆ, ಸೋಡಿಯಂ, ಉಪ್ಪು ಸೇವನೆಯನ್ನ ಕಡಿಮೆ ಮಾಡುವುದು, ದೈಹಿಕವಾಗಿ ಸಕ್ರಿಯವಾಗಿರುವುದು ಮತ್ತು ಒತ್ತಡವನ್ನ ನಿರ್ವಹಿಸುವುದು ಸಾಮಾನ್ಯ ರಕ್ತದ ಒತ್ತಡವನ್ನ ಕಾಪಾಡಿಕೊಳ್ಳಲು ಪರಿಣಾಮಕಾರಿ ತಂತ್ರವಾಗಿದೆ. ಒತ್ತಡ ನಿರ್ವಹಣೆ. ದೀರ್ಘಕಾಲದ ಒತ್ತಡ ಹೃದಯದ ಆರೋಗ್ಯದ ಮೇಲೆ ನೇರ ಮತ್ತು ಪರೋಕ್ಷ ಪರಿಣಾಮಗಳನ್ನ ಬೀರುತ್ತೆ. ಧ್ಯಾನ, ಉಸಿರಾಟದ ವ್ಯಾಯಾಮಗಳು, ಯೋಗ ಮತ್ತು ಆರೋಗ್ಯಕರ ಮತ್ತು ಮನಸ್ಸಿಗೆ ಮುದ ನೀಡುವ ಹವ್ಯಾಸಗಳಲ್ಲಿ ಸಮಯ ಕಳೆಯುವಂತಹ ತಂತ್ರಗಳು ನರಮಂಡಲವನ್ನ ಶಾಂತಗೊಳಿಸಬಹುದು. ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಸಂಪರ್ಕದಲ್ಲಿರುವುದು ಸಹ ಒತ್ತಡವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತೆ. ಸ್ವಯಂ ಕಾಳಜಿ ಮತ್ತು ಸಾಮಾಜಿಕ ಬೆಂಬಲ. ಸ್ವಯಂ ಕಾಳಜಿ ಅಂದ್ರೆ ಸ್ವಾರ್ಥ ಅಲ್ಲ, ಇದು ಮುನ್ನೆಚ್ಚರಿಕೆ. ವೈದ್ಯಕೀಯ ತಪಾಸಣೆಗಳನ್ನ ಕಾಲಕಾಲಕ್ಕೆ ಮಾಡಿಸಿಕೊಳ್ಳುವುದು, ವಿಶ್ರಾಂತಿಗೆ ಆದ್ಯತೆ ನೀಡುವುದು, ಸಕಾರಾತ್ಮಕ ಸಂಬಂಧಗಳನ್ನ ಬೆಳೆಸಿಕೊಳ್ಳುವುದು, ಭಾವನಾತ್ಮಕ ಮತ್ತು ದೈಹಿಕ ಯೋಗಕ್ಷೇಮವನ್ನ ಇದು ಬೆಂಬಲಿಸುತ್ತೆ. ಹೀಗೆ ನಮ್ಮ ಹೃದಯದ ಆರೋಗ್ಯವನ್ನ ರಕ್ಷಿಸಲು ನಿದ್ರೆ ಮತ್ತು ಆಹಾರದಿಂದ ಹಿಡಿದು ಚಟುವಟಿಕೆ ಮತ್ತು ಒತ್ತಡ ನಿರ್ವಹಣೆಯವರೆಗೆ ಈ 10 ಸರಳ ಅಭ್ಯಾಸಗಳನ್ನ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನಾವು ಹೃದಯ ಕಾಯಿಲೆಯ ಅಪಾಯವನ್ನ ಗಮನಾರ್ಹವಾಗಿ ಕಡಿಮೆ ಮಾಡಬಹುದು. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.